ಮಾನಸ, ಏನಮ್ಮ ಮದ್ವೆ ಫಿಕ್ಸ್ ಆಯ್ತು ಅಂತ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ? ಹಾಗೆಲ್ಲ ಏನಿಲ್ಲ. ಸೊ ನಾಳೆಯಿಂದ ಮದುವೆ ಫೆಸ್ಟಿವಿಟೀಸ್ ಎಲ್ಲ ಶುರು ಆಗುತ್ತೆ. ನೀವು ಎಲ್ಲರೂ ಮಿಸ್ ಮಾಡದೆ ಬರಬೇಕು. ಅದಕ್ಕಿಂತ ಮುಂಚೆ ನೀನು ನಮಗೆಲ್ಲ ಬ್ಯಾಚುಲರ್ ಪಾರ್ಟಿ ಕೊಡಲೇಬೇಕು. ನೀನು ಈಗಲೇ ಕೈ ಸಿಗ್ತಿಲ್ಲ, ಇನ್ನು ಮದುವೆ ಆದ್ಮೇಲೆ ಅಂತೂ ನೋಡೋದೇ ಕಷ್ಟ ಆಗುತ್ತೆ. ಬ್ಯಾಚುಲರೇಟ್ ಪಾರ್ಟಿನಾ? ಅದಕ್ಕೆಲ್ಲ ಮನೇಲಿ ಒಪ್ಪಲ್ಲ ಅನ್ಸುತ್ತೆ. ಯಾಕೆ ಒಪ್ಪಲ್ಲ? ಈಗಿನ ಟ್ರೆಂಡ್ ಅದು. ನಾಳೆ ರಾತ್ರಿ ನಿಮ್ಮ ಪಾರ್ಟಿ ಅರೇಂಜ್ ಮಾಡಬೇಕು, ನಾವೆಲ್ಲ ಎಂಜಾಯ್ ಮಾಡಬೇಕು. ಸರಿ, ಐ ಟ್ರೈ ಮಾಡೋದೆಲ್ಲ ಏನಿಲ್ಲ. ನಾನು ನಮ್ಮ ಗ್ಯಾಂಗೆಲ್ಲ ಹೇಳಿರ್ತೀನಿ, ನಾಳೆನೇ ನಿಧಿ ಬ್ಯಾಚುಲರ್ ಪಾರ್ಟಿ ಅಂತ. ಪಾರ್ಟಿ ಎಲ್ಲಿ ಕೊಡ್ಸಿ ಅಂತ ಡಿಸೈಡ್ ಮಾಡಿ ಮೆಸೇಜ್ ಮಾಡು. ಪಾರ್ಟಿಲಿ ಸಿಗೋಣ. ಬಾಯ್. ಇವಾಗ ಏನು ಮಾಡಲಿ? ಮನೆಯಲ್ಲಿ ಹೇಗೆ ಒಪ್ಪಿಸ್ಲಿ? ನಾಳೆಯಿಂದ ಬೇರೆ ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗುತ್ತೆ. ಇವ್ರು ಬೇರೆ ಪಾರ್ಟಿ ಅಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೂ ಸಂಜೆ ಹತ್ರ ಒಂದ್ಸಲ ಮಾತಾಡ್ತೀನಿ. ಇದನ್ನ ಇಟ್ಕೊಂಡು ನನ್ನನ್ನು ಸಿಕ್ಕಾಕ್ಸ್ಬೋದು ಅನ್ಕೊಂಡಿದ್ಯಾ? ಇದನ್ನ ಯಾರೂ ನಂಬಲ್ಲ. ಯಾರು ನಂಬದೇ ಇರೋ ಹಾಗೆ ಮಾಡೋದು ನನಗೆ ಗೊತ್ತಿದೆ. ಇವತ್ತಿನ ಪ್ರಪಂಚದಲ್ಲಿ ನನ್ನಂತವಳಿಗೆ ನಂಬಿಕೆ ಗಳಿಸೋದು ತುಂಬ ಈಸಿ. ಗಳಿಸಿರೋ ನಂಬಿಕೆನ ಕಳ್ಕೊಳ್ಳೋ ಹಾಗೆ ಮಾಡೋದು ತುಂಬ ಕಷ್ಟ. ನಮ್ಮ ಜನನೇ ಹಾಗೆ. ಯಾರನ್ನೇ ಆಗಲಿ ಬೇಗ ನಂಬಿಡ್ತಾರೆ. ಆ ನಂಬಿಕೆನ ಬೆಟ್ಟದಷ್ಟು ಬೆಳೆಸ್ಕೋತಾರೆ. ಅವರು ಸರಿ ಇಲ್ಲ, ಅವರು ಕೆಟ್ಟವರು, ಅವ್ರನ್ನ ನಂಬೇಡ ಅಂತ ಹೇಳಿದ್ರು ಆ ಮಾತನ್ನು ಒಪ್ಕೊಳ್ಳೋಕೆ ಅವ್ರ ಮನಸ್ಸು ರೆಡಿನೇ ಇರಲ್ಲ. ಇಷ್ಟು ದಿನ ಆದರೂ ನನ್ನ ವಿಷಯನ ಮನೆಯವ್ರಿಗೆ ನೀನು ಹೇಳಲಿಲ್ಲ ಅಂದಮೇಲೆ ಇನ್ಮೇಲೆ ಅದನ್ನು ಹೇಳೋಕೆ ಸಾಧ್ಯನೇ ಇಲ್ಲ. ನಿನ್ನ ಪಾಪದ ಕೊಡ ತುಂಬಿದೆ ಶಾರ್ವರಿ. ಆ ಪಾಪದ ಕೊಡದಲ್ಲಿ ವಂಶದ ಕುಡಿ ಬಲಿ ಆಗಬಾರ್ದು ಅಂತ ಕಾಯ್ತಾ ಇದ್ದೀನಿ. ನಾನು ನಿನ್ನ ವಿಷಯ ಮನೆಯವ್ರಿಗೆಲ್ಲ ಹೇಳಿ ನಿಧಿ ಮದುವೆಗೆ ಅದರಿಂದ ತೊಂದರೆ ಆಗಬಾರ್ದು. ನಿಧಿ ನನ್ನ ಮಗಳು. ಅವಳ ಮದುವೆ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿಲ್ಲ. ನಿನ್ನ ಕೈಯಿಂದ ಏನೂ ಆಗ್ತಿಲ್ಲ ಅನ್ನೋದನ್ನು ಒಪ್ಕೋ. ಅದಕ್ಕೆ ನನ್ನ ಮಗಳ ನೆಪ ಹೇಳಬೇಡ. ನನ್ನ ಕಾರಣಕ್ಕೆ ಮದುವೆ ನಿಲ್ಲೋದಿರಲಿ, ನಿನ್ನ ಕಾರಣಕ್ಕೇನಾದರೂ ಮದುವೆ ನಿಂತೋದ್ರೆ ನಾನು ಸುಮ್ಮನಿರಲ್ಲ. ಮದುವೆ ಚೆನ್ನಾಗಾಗತ್ತೆ. ಮದುವೆ ಮುಗಿದ ಮೇಲೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ನೋಡೋಣ ಯಾರು ಉಳಿತಾರೆ ಯಾರು ಉಳಿಯಲ್ಲ ಅಂತ. ಉಳಿಯೋದಾ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ಬಾಬಾ, ಮದುವೆಗೆ ತುಂಬ ಗೆಸ್ಟ್ಗಳು ಬರ್ತಾರಲ್ಲ, ಅವರೆಲ್ಲ ಉಳಿಬೇಕಲ್ಲ, ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಓ, ಹಾಗಿದ್ರೆ ಮದುವೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗ್ದಿದೆ ಅಂತ ಆಯ್ತು. ಹೌದು, ಎಲ್ಲ ಕೆಲಸಗಳು ಮುಗ್ದಿದೆ. ನನ್ನ ಕೆಲಸ ಸ್ವಲ್ಪ ಬಾಕಿ ಇದೆ ಅಷ್ಟೆ. ಅದನ್ನು ನಾನು ಮುಗಿಸ್ತೀನಿ. ತಂಗಿ ಮದುವೆಗೆ ಎಲ್ಲ ಕೆಲಸಗಳು ಅವರೇ ಮಾಡಿದ್ರೆ ನಾವೇನು ಮಾಡ್ದಾಗತ್ತೆ? ಯಾರ್ದೋ ಮದುವೆಗೆ ಹೋಗಿ ಬಂದಂಗೆ ಆಗುತ್ತೆ ಅಷ್ಟೆ. ತಂಗಿ ಮದುವೆ ಅಂದರೆ ಎಲ್ಲ ಕೆಲಸಗಳು ನಾವೇ ಖುಷಿಯಿಂದ ಮಾಡಬೇಕು. ಅದು ಒಂಥರ ಕರೆಕ್ಟೇ. ಮನೆಯವರೆಲ್ಲ ನಗ್ನಗ್ತಾ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರೆ ಆ ಮಜಾನೇ ಬೇರೆ ಅಲ್ವಾ? ಚಪ್ರದ ಕಡೆ ಹೋಗಿ ಬರೋಣ ಬಾ. ಬನ್ನಿ. ಸಮರ್, ಸಿರಿ ಅವರೇ, ಸಂಧ್ಯಾ, ಹೇಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ. ಮದುವೆ ಕೆಲಸ ಎಲ್ಲ ಜೋರಾಗಿ ನಡೀತಿದೆ ಅನ್ಸುತ್ತೆ. ಜೋರಾಗೆ ಮಾಡ್ಬೇಕಲ್ವಾ? ಸದ್ಯಕ್ಕೆ ನಮ್ಮ ಮನೇಲಿ ನಡೀತಿರೋದು ಕೊನೆ ಮದುವೆ ಇದು. ಪರವಾಗಿಲ್ಲ, ನನಗೂ ಒಳ್ಳೆ ಟೇಸ್ಟ್ ಇದೆ. ಈ ಶರ್ಟು ನಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಯಾವುದೇ ಕಲರ್ ಶರ್ಟ್ ಹಾಕೊಂಡ್ರು ಚೆನ್ನಾಗೇ ಕಾಣಿಸ್ತೀನಿ. ನಾನು ಈ ಶರ್ಟ್ ಹಾಕೊಂಡಿರೋದಕ್ಕೆ ಈ ಶರ್ಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ.
ಇಲ್ಲ ಇಲ್ಲ, ನಾನು ಈ ಮಾತನ್ನು ಒಪ್ಪಲ್ಲ. ಶರ್ಟ್ ಮೊದಲೇ ಚೆನ್ನಾಗಿತ್ತು, ಆದರೆ ಈಗ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಸಂಧ್ಯಾ ಅವರು ಅದನ್ನೇ ಹೇಳಿದ್ದು, ಅವ್ರು ಹಾಕೊಂಡ ಮೇಲೆ ಶರ್ಟ್ ಇನ್ನೂ ಚೆನ್ನಾಗಿ ಕಾಣ್ತಿದೆ ಅಂತ. ಸಂಧ್ಯಾ, ಈ ಶರ್ಟ್ ಸೆಲೆಕ್ಟ್ ಮಾಡಿರೋದು ಯಾರು ಗೊತ್ತಾ? ಬ್ರೋ, ಈಗ ಅದೆಲ್ಲ ಬೇಕಾ? ಅಭಿ, ನಿನಗೆ ಅಂತ ಒಂದೊಂದು ಶಾಸ್ತ್ರಕ್ಕೂ ಡ್ರೆಸ್ ತಂದಿದ್ದೀನಿ, ಹಾಗೆ ಶಪ್ರ ಶಾಸ್ತ್ರಕ್ಕೂ ಒಂದು ಎತ್ನಿಕ್ ವೇರ್ ತಂದಿದ್ದೀನಿ, ಹಾಕೊಳ್ಳುವಂತೆ ಬಾ. ದೀಪಿಕಾ, ನಾನು ಇವಾಗ ಇದೇ ಶರ್ಟ್ನೇ ಹಾಕೊಂಡಿರ್ತೀನಿ. ಈ ಶರ್ಟ್ ನಂಗೆ ಚೆನ್ನಾಗೇ ಕಾಣಿಸ್ತಾ ಇದೆ. ನೀನು ತಂದಿರೋ ಬಟ್ಟೆಗಳನ್ನ ಮುಂದಿನ ಶಾಸ್ತ್ರಗಳಿಗೆ ಹಾಕೋತೀನಿ, ಆದರೆ ಇವಾಗ ಮಾತ್ರ ಈ ಶರ್ಟ್ ನಾನು ಚೇಂಜ್ ಮಾಡಲ್ಲ. ಪರವಾಗಿಲ್ವೇ? ಅಣ್ಣ ತಮ್ಮಂದ್ರ ಮಧ್ಯ ತುಂಬ ಪ್ರೀತಿ ಬಂದ್ಬಿಟ್ಟಿದೆ. ಅಭಿ, ಈ ಶರ್ಟ್ ತುಂಬ ಸಿಂಪಲ್ ಆಗಿದೆ. ಪರವಾಗಿಲ್ಲ ದೀಪಿಕಾ, ಕೆಲವು ಸಲ ಸಿಂಪಲ್ ಆಗಿರೋ ಶರ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನೇ ಹಾಕೊಂಡಿರ್ತೀನಿ. ನಿನ್ನಿಷ್ಟ. ಏನೋ ಪಾಪ ನೀನು ಕೊಟ್ಟಿದ್ಯಾ ಅಂತ ಈ ಶರ್ಟ್ ಹಾಕೊಂಡೆ ಅಷ್ಟೇ. ನನಗೇನು ಈ ಶರ್ಟ್ ಇಷ್ಟ ಆಗಲಿಲ್ಲ.